ಸಾರಾಯಿ ಚಟದಿಂದ ಪ್ರತಿಯೊಬ್ಬರೂ ದೂರವಾಗಿ ಆರೋಗ್ಯವಂತರಾಗಬೇಕು ಎನ್ನುವ ಉದ್ದೇಶದಿಂದ ನ್ಯಾಯವಾದಿ ಉಮೇಶ್ ನಾಯ್ಕ್ ಕಳೆದ 18 ವರ್ಷಗಳಿಂದ ಕರಪತ್ರವನ್ನ ಗಾಂಧಿ ಜಯಂತಿಯ ದಿನದಂದು ಹಂಚಿ ಜಾಗೃತಿ ಮೂಡಿಸುತ್ತಿರುವುದು ಅವರ ಸಾಮಾಜಿಕ ಕಳಕಳಿಗೆ ಸಾಕ್ಷಿಯಾಗಿದೆ ಎಂದು ನಾಟಿ ವೈದ್ಯ ಹನುಮಂತಗೌಡ ಹೇಳಿದರು. ಅಂಕೋಲಾ ಬೆಳಂಬಾರದ ವೈದ್ಯ ಶಿವು ಬೊಮ್ಮಗೌಡರ ನಿವಾಸದಲ್ಲಿ ನ್ಯಾಯವಾದಿ ಉಮೇಶ್ ನಾಯ್ಕ್ ಕಳೆದ 18 ವರ್ಷಗಳಿಂದ ಮದ್ಯಪಾನದ ವಿರೋಧ ಕರಪತ್ರ ಹಂಚುತ್ತಾ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬಂದಿರುವ ಪ್ರಮುಖ ಕಾರ್ಯದಲ್ಲಿ ಪಾಲ್ಗೊಂಡು ಉದ್ಘಾಟಕರಾಗಿ ಕರಪತ್ರ ಹಂಚಿ ಮಾತನಾಡಿ ಪದ್ಮಶ್ರೀ ಗೌರವ ಪುರಸ್ಕೃತ ಸುಕ್ರಿಗೌಡರ ನೇತೃತ್ವದಲ್ಲಿ ನ್ಯಾಯವಾದಿ ಉಮೇಶ್ ನಾಯ್ಕ್ ಸಾರಾಯಿ ವಿರುದ್ಧ ಹೋರಾಟವನ್ನೇ ಮಾಡಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಜನಮಾನಸದಲ್ಲಿ ಜೀವಂತವಾಗಿರುತ್ತದೆ ಎಂದರು. ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರು ಸರಾಯಿ ಆಂದೋಲನದಲ್ಲಿ ತುಂಬಾ ಪಾಲ್ಗೊಂಡು ನಮ್ಮಲ್ಲಿ ತುಂಬಾ ಸರಾಯಿನ ಒಂದು ನಿಯಂತ್ರಣಕ್ಕೆ ತಂದಂತವರು ಉಮೇಶ್ ನಾಯ್ಕ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗೆ ನಮ್ಮ ಮಾಧ್ಯಮಗಳು ಕೂಡ ಸಪೋರ್ಟ್ ಮಾಡಿ ಸರಾಯಿಯನ್ನ ನಿಯಂತ್ರಿಸಲಿಕ್ಕೆ ಬಹಳ ಸಪೋರ್ಟ್ ಮಾಡಿದೆ. ನಮ್ಮ ಊರಲ್ಲಿ ಬರ್ಬೇಕಾದ್ರೆ ನಾವು ಮೊದಲೇ ಒಂದು ಅಂಕೋಲಿಂದ ಬರ್ಬೇಕಾದ್ರೆ ಒಂದು ರಸ್ತೆಯಲ್ಲಿ 6-7 ಜನ ಆದ್ರೂ ಸರಾಯಿ ಕುಡಿದು ಬಿಟ್ಕೊಳ್ತಾ ಇದ್ವಿ. ಈಗ ಆ ತರ ಇಲ್ಲ, ತುಂಬಾ ಕಡಿಮೆ. ಯಾರಾದ್ರೂ 1-2 ಜನ ಇರ್ಬೋದು, ಆದ್ರೆ ಅದಕ್ಕಿಂತ ಎಷ್ಟೋ ಪಟ್ಟು ಈಗ ಕಡಿಮೆ ಆಗಿದೆ. ಅದಕ್ಕೆಲ್ಲ ನಮ್ಮ ಉಮೇಶ್ ನಾಯ್ಕ್ ಅವರ ಒಂದು ಜಾಗೃತಿ ಆಂದೋಲನ ತುಂಬಾ ಸಹಕಾರಿಯಾಗಿದೆ. ಅವರ ಇಂಥ ಆಂದೋಲನದಿಂದ ತುಂಬಾ ಜನರಿಗೆ ಮನವರಿಕೆ ಆಗಿ ಮನೆ ಮನೆಗೆ ಹೋಗಿ ಅವರು ಕಾರ್ಯಕ್ರಮದ ಒಂದು ವಿಷಯವನ್ನ ಮುಟ್ಟಿಸಿ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಮ್ಮ ಈ ಆಸ್ಪತ್ರೆಯಲ್ಲಿ ಎಲ್ಲ ಜನರು ಕೂಡ ಆ ಬಗ್ಗೆ ಅವರಿಗೆ ಯಾವತ್ತಿಂದ ತಿಳಿಹೇಳಿಸ್ತಾ ಇದ್ದಾರೆ. ಮುಖ್ಯ ಅತಿಥಿ ಪತ್ರಕರ್ತ ಸುಭಾಷ್ ಕಾರೇಬೈಲ್ ಮಾತನಾಡಿ ನ್ಯಾಯವಾದಿ ಉಮೇಶ್ ನಾಯ್ಕರ ವಿಶೇಷ ಕಲ್ಪನೆ ಹಾಗೂ ಹನುಮಂತಗೌಡರ ಅಮೃತ ಹಸ್ತದಿಂದ ಕಳೆದ 18 ವರ್ಷಗಳಿಂದಲೂ ಗಾಂಧಿ ಜಯಂತಿಯ ದಿನದಂದು ಈ ವಿಶೇಷ ಕಾರ್ಯಕ್ರಮ ಶ್ಲಾಘನಾರ್ಹ ಎಂದರು. ಒಂದು ಗೌರವ, ಪದ್ಮಶ್ರೀ ಗೌರವ, ಆ ಗೌರವವನ್ನು ತಂದುಕೊಟ್ಟಿರುವಂತಹ ಅನಕ್ಷರಸ್ಥ ಮಹಿಳೆಯರು ಪದ್ಮಶ್ರೀಯನ್ನು ತಂದುಕೊಡಬಹುದು ಎನ್ನುವುದಕ್ಕೆ ಒಂದು ಸಾಕ್ಷಿಯಾಗಿ ತಮ್ಮ ಸಾಧನೆಯ ಮೂಲಕ ಆ ಒಂದು ಹಾಲಕ್ಕಿ ಸಮಾಜದ ಗೌರವವನ್ನು ಎತ್ತಿ ಹಿಡಿದವರು. ಅದೇ ರೀತಿ ನಮ್ಮ ಹನುಮಂತಗೌಡರು ತಮ್ಮೆಲ್ಲರಿಗೂ ಅವರೊಬ್ಬರು ವೈದ್ಯರು ಮಾತ್ರ ಅಲ್ಲ. ಯಾಕೆಂದ್ರೆ ಒಬ್ಬ ರೋಗಿಗಳಿಗೆ, ಕಾಯಿಲೆಗೆ ಒಳಗಾದವರಿಗೆ ಯಾವ ವ್ಯಕ್ತಿ ಉಪಚಾರವನ್ನ ಮಾಡಿ ಅಂತವರನ್ನ ಆರೋಗ್ಯವಂತರನ್ನಾಗಿ ಮಾಡ್ತಾರೋ ಅವರು ನಿಜಕ್ಕೂ ನಮ್ಮ ಜೀವನದಲ್ಲಿ ದೇವರು ಅಂತ ಅನ್ಸ್ಕೊಳ್ತಾರೆ. ಯಾಕಂದ್ರೆ ಕಷ್ಟದ ಕಾಲದಲ್ಲಿ ನಾವು ಎಲ್ಲಕ್ಕಿಂತ ವಿಶೇಷವಾಗಿ ಒಂದು ದೇವರನ್ನ ನೆನಿತೇವೆ, ಇನ್ನೊಂದು ಡಾಕ್ಟರ್ ಇದ್ದಲ್ಲಿ ಹೋಗ್ತೇವೆ. ಹಾಗೇನೆ ನಮ್ಮ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಈ ನಾಟಿ ವೈದ್ಯಕೀಯ ಪದ್ಧತಿಯ ಮೂಲಕವಾಗಿ ಇಂಥ ಒಂದು ಈ ಆರೋಗ್ಯ ಧಾಮದಲ್ಲಿ ಪಾರ್ಶ್ವವಾಯು ಇಂದಿನ ಕಾಲಘಟ್ಟದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಬರ್ತಾ ಇದೆ. ಅದು ಯಾರಿಗೆ ಬರ್ತದೆ, ಎಷ್ಟೊತ್ತಿಗೆ ಬರ್ತದೆ, ಯಾರಿಂದಲೂ ಹೇಳಲಿಕ್ಕೆ ಅಸಾಧ್ಯ. ಯಾಕೆಂದ್ರೆ ತಪ್ಪು ಒಪ್ಪುಗಳ ನಡುವೆ ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂದ್ರೆ ಇವ್ರಿಗೆ ಆಗ್ಬಿಡ್ತು, ಹಾಗಾಗ್ಬಿಡ್ತು ಅಲ್ಲ, ನಾನು ಈಗ ಇದ್ದೇನೆ ಇಲ್ಲಿ, ಇನ್ನೊಂದು ಕ್ಷಣದಲ್ಲಿ ಏನಾಗ್ತೇನೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಈಗಿನ ಈ ಹುಟ್ಟು ಆಕಸ್ಮಿಕ ಸಾವು ಖಚಿತ ಆದ್ರೆ ಹುಟ್ಟು ಸಾವಿನ ಮಧ್ಯೆ ನಾವೇನು ಒಳ್ಳೆ ಕಾರ್ಯ ಉಮೇಶ್ ಅಣ್ಣವರಿಂದ ಇವತ್ತು ಈ ಕರಪತ್ರವನ್ನ ಹಂಚೋದವರಿಗೆ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಅವರೊಬ್ಬ ನ್ಯಾಯವಾದಿಗಳಾಗಿ ತನ್ಮೂಲಕ ಆ ಕೆಲಸವನ್ನ ಮಾಡ್ಕೊಂಡಿರಬಹುದಿತ್ತು. ಆದ್ರೆ ಕಳೆದ 18 ವರ್ಷಗಳಿಂದಲೂ ನಮ್ಮ ಹನುಮಂತಗೌಡರವರ ಒಂದು ಸಹಕಾರದಲ್ಲಿ ಇಂಥ ಒಂದು ಆರೋಗ್ಯ ಧಾಮದಲ್ಲಿ ಬಂದು ಈ ಕರಪತ್ರವನ್ನ ವಿತರಣೆ ಮಾಡೋದ್ರ ಮೂಲಕ ಕಾರ್ಯಕ್ರಮದ ಮುಖ್ಯ ರೂವಾರಿ ನ್ಯಾಯವಾದಿ ಉಮೇಶ್ ನಾಯ್ಕ್ ಮಾತನಾಡಿ ನಾನು ಕಳೆದ 18 ವರ್ಷಗಳಿಂದಲೂ ಈ ಕಾರ್ಯಕ್ರಮವನ್ನ ಗಾಂಧಿ ಜಯಂತಿ ದಿನದಂದೇ ಹಮ್ಮಿಕೊಂಡು ಜಾಗೃತಿ ಮೂಡಿಸುತ್ತಿದ್ದೇನೆ. 100 ಜನರಲ್ಲಿ ಓರ್ವರಾದ್ರೂ ಈ ಜಾಗೃತಿಯಿಂದ ಎಚ್ಚರಗೊಂಡ್ರೆ ನನ್ನ ಕೆಲಸ ಸಾರ್ಥಕ. ಇದಕ್ಕಾಗಿಯೇ ನಾನು ಈ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದೇನೆ ಎಂದರು. ಇವತ್ತು ನಾನು ಈ 18ನೇ ವರ್ಷದ ಈ ಒಂದು ಸರಾಯಿ ಜಾಗೃತಿ ಇವತ್ತು ಈ ಬೆಳಿಗ್ಗೆ ಇಲ್ಲಿ ಮಾಡಿ ಸಂಜೆ ಬಡಗೇರಿಯಲ್ಲೂ ನಾನು ಸುಕ್ರಾಜ್ಯ ಮನೇಲಿ ಸ್ವಲ್ಪ ಜನರಿಗೆ ಇರಿ ನಾನು ಬರ್ತೇನೆ ಅಂತ ಹೇಳಿ ಅವ್ರ ಸ್ವಶಿಗೂ ಹೇಳಿ ಬಂದಿದ್ದೇನೆ. ಸಂಜೆಗೂ ಸಹ ಅಲ್ಲಿ ಕೆಲವೊಂದು ಮನೆಗಳಿಗೆ ಹೋಗಿ ಕರಪತ್ರಗಳು ಹಚ್ಚುವ ವಿಚಾರ ಹೊಂದಿದ್ದೇನೆ, ಹೋಗ್ತಾ ಇದ್ದೇನೆ. ಹಾಗೆ ಈ ಬೆಳಗ್ಗೆನ ಇಲ್ಲಿ ಒಂದು ನಮ್ಮ ಹನುಮಂತಗೌಡರ ಒಂದು ಅಮೃತ ಹಸ್ತದಿಂದ ಕರಪತ್ರಗಳನ್ನ ಬಿಡುಗಡೆ ಮಾಡಬೇಕು ಅಂತ ನಿರ್ಣಯಿಸಿದ್ದರಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇದರ ಉದ್ಘಾಟಕರಾಗಿ ನಾನು ಹನುಮಂತಗೌಡರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪತ್ರಕರ್ತ ವಿಲಾಸ್ ನಾಯಕ್ ಮತ್ತು ಆರೋಗ್ಯ ಧಾಮದ ಹಲವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೇಬೈಲ್, ಅಂಕೋಲಾ. ಗೋಕರ್ಣ ನವರಾತ್ರಿಯ ಮಹಾನವಮಿ ಹಬ್ಬವನ್ನ ಪುಣ್ಯಕ್ಷೇತ್ರದಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಗೋಕರ್ಣದ ಸ್ಮಶಾನಕಾಳಿ ಹಾಗೂ ರುದ್ರಕಾಳಿ ಮಂದಿರದಲ್ಲಿ ಜಿಲ್ಲೆಯ ವಿವಿಧೆಡೆಯಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರಿಗೆ ಹರಕೆ, ಹಣ್ಣುಕಾಯಿ ಸೇವೆ ನೆರವೇರಿಸಿದ್ರು. ಮುಂಜಾನೆಯಿಂದಲೇ ಜನಜಂಗುಳಿ ನೆರೆದಿತ್ತು. ಮಂದಿರದ ಸುತ್ತ ಮಿಠಾಯಿ, ಆಟಿಕೆ ವಸ್ತು, ಹಣ್ಣುಕಾಯಿ ಅಂಗಡಿಗಳು ಬಂದಿದ್ದು ಜಾತ್ರೆಯಂತೆ ಹಬ್ಬ ನಡೆದಿತ್ತು. ಈ ದಿನದಂದು ಹೊರಗಡೆ ಊರಿನವರು ಹಾಗೂ ರಾಜ್ಯದ ವಿವಿಧೆಡೆಯ ಜನರು ಆಗಮಿಸಿ ದೇವಿಗೆ ಹರಕೆ ಒಪ್ಪಿಸೋದು ವಾಡಿಕೆಯಾಗಿದ್ದು ಅದರಂತೆ ನಡೆಯಿತು. ಅರ್ಚಕರಾದ ವೇದಮೂರ್ತಿ
ವೇದಮೂರ್ತಿ ರಾಜಗೋಪಾಲ್ ಅಡಿ, ವೇದಮೂರ್ತಿ ಶ್ರೀಪಾದ್ ಅಡಿ ಪೂಜಾ ಕೈಂಕರ್ಯ ನೆರವೇರಿಸಿದ್ರು. ಅರುಣ್ ಮಂಗರ್ಸಿ ಉಪಸ್ಥಿತರಿದ್ದರು. ಭದ್ರಕಾಳಿ ಮಂದಿರದಲ್ಲಿ ವಿವಿಧ ವಿಶೇಷ ದೈವಿಕ ಕಾರ್ಯಕ್ರಮಗಳು ನಡೆಯಿತು. ಮಹಿಳೆಯರು ದೇವಿಗೆ ಉಡಿ ತುಂಬುವುದು, ಕುಂಕುಮಾರ್ಚನೆ, ಪಂಚಾಮೃತ ಪೂಜೆ ಸೇರಿದಂತೆ ವಿವಿಧ ಸೇವೆ ನೀಡಿ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿದ್ರು. ತಾಮ್ರಗೌರಿ ಮಂದಿರದಲ್ಲಿ ಬುಧವಾರ ಮುಂಜಾನೆಯಿಂದ ಭಕ್ತರು ಆಗಮಿಸಿ ಪೂಜೆ ಸೇವೆಗಳನ್ನ ನೆರವೇರಿಸಿದ್ರು. ಶೃಂಗೇರಿ ಶಾರದಾಂಬ, ಮಹಾಬಲೇಶ್ವರ ಮಂದಿರದ ದುರ್ಗಾ ಪರಮೇಶ್ವರಿ, ರಥಬೀದಿಯ ವನದುರ್ಗಾ ಮಂದಿರದಲ್ಲಿ ವಿಶೇಷ ಪೂಜೆಗಳು ನಡೆಯಿತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ನವರಾತ್ರಿ ಹಬ್ಬದ ಪ್ರಯುಕ್ತ ಗೋಕರ್ಣ ಶೃಂಗೇರಿ ಶಾರದಾಂಬಾ ದೇವಾಲಯದಲ್ಲಿ ಗೀತಾ ಸಂಸ್ಕೃತಿ ಸಂಗೀತ ಪಾಠಶಾಲೆಯ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ವಿದುಷಿ ಸ್ವಾಹಾಶ್ರೀ ದೀಕ್ಷಿತ್ ಹಾಗೂ ನವ್ಯಶ್ರೀ ಅವರಿಂದ ಭರತನಾಟ್ಯ, ಪುಟ್ಟ ಮಕ್ಕಳಿಂದ ದೇವಿ ಸೂಕ್ತ, ಸ್ತೋತ್ರ ಪಠಣ, ಮಹಿಳೆಯರಿಂದ ಭಕ್ತಿ ಸಂಗೀತ ಭಜನೆ ನೆರವೇರಿತು. ಗೀತಾ ಸಾಂಸ್ಕೃತಿಕ ಸಂಗೀತ ಪಾಠಶಾಲೆಯ ಯಶೋಧ ಚಿತ್ರಗಿ ಮಠ ಕಾರ್ಯಕ್ರಮ ನಿರ್ವಹಿಸಿದ್ರು. ಭದ್ರಕಾಳಿ ಮಂದಿರದಲ್ಲಿ ಮಂಗಳವಾರ ಖ್ಯಾತ ಭಾಗವತರಾದ ವೆಂಕಟೇಶ್ ಗೌಡರಿಂದ ಪಂಚವಟಿ ಯಕ್ಷಗಾನ ತಾಳಮದ್ದಳೆ ನಡೆಯಿತು. ಶ್ರೀಸ್ವಾಮಿ ಕೊಡ್ಲೆಕೆರೆ ಮದ್ದಳೆಯಲ್ಲಿ ಗಣೇಶ್ ಗೌಡ ಸಾಥ್ ನೀಡಿದ್ರು. ಯಕ್ಷಗಾನ ಕಲಾವಿದರಾದ ಬೀರಪ್ಪ ಗೌಡ, ಅನಂತ್ ಹಾವಗೋಡಿ, ನಾಗರಾಜ್ ಗೌಡ, ರಮಾಕಾಂತ್ ಗೌಡ, ಹನುಮಂತ ವಿವಿಧ ಪಾತ್ರ ನಿರ್ವಹಿಸಿ ಜನರ ಮೆಚ್ಚುಗೆಗೆ ಪಾತ್ರರಾದರು. ಮಹಾನವಮಿಯಂದು ಭದ್ರಕಾಳಿ ಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವೇದಮೂರ್ತಿ ಪ್ರಕಾಶ್ ಅಂಬೇಕರ್ ಬಳಗದವರಿಂದ ಸಾಂಪ್ರದಾಯಿಕ ಭಜನೆ ಬಹು ಆಕರ್ಷಕವಾಗಿ ಮೂಡಿಬಂತು. ಚೇತನಾಚಾರಿ ತಬಲಾ ಸಾಥ್ ನೀಡಿದ್ರು. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವ್ರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮದುವೆಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತೆಲ್ಲ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳ್ಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯರು ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 9901400330. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, ಕೆಎಲ್ಇ ಕಾಲೇಜ್ ಹತ್ತಿರ, ಎಸ್ಬಿಐ ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.